ಗೈಸ್ ಮದ್ವೆ ಮನೇಲಿ ಫುಲ್ಲು ಡ್ಯಾನ್ಸು ಅನ್ಕೊಳ್ಳಿ. ಗೈಸ್ ಇವತ್ತೊಂದು ಮದ್ವೆ ಇತ್ತು ಅಂತ ಇಬ್ರು ರೆಡಿಯಾಗಿ ಮದ್ವೆ ಕಡೆ ಹೊಟ್ವಿ. ಗೈಸ್ ಇನ್ನ ಚೌಟ್ರಿಗೆ ಹೋಗಿಲ್ಲ, ಆಗ್ಲೇ ಹೊಟ್ಟೆ ಸೀತಾ ಇದೆ, ಎಲ್ಲರೂ ನಿಲ್ಸೋ ಅಂತವಳೆ. ಈಗ್ಲೇ ಲೇಟ್ ಆಗದೆ, ಇನ್ನ ಲೇಟ್ ಆದ್ರೆ ಬೈತಾರೆ ಅನ್ಕೊಂಡು ಬಾಚಿನಿ ಹೋದ ತಕ್ಷಣ ಟೀ ಬಜ್ಜಿ ಕೊಡ್ತಾರೆ ಅನ್ಬಿಟ್ಟು ಹೆಂಗೋ ನೈಸ್ ಮಾಡ್ಕೊಂಡು ಕರ್ಕೊಂಡದೆ ಗೈಸ್. ಚೌಟ್ರಿಗೆ ಹೋಗಿ ನೋಡ್ತೀವಿ, ಇನ್ನೂ ಹುಡ್ಗಿನೇ ಬಂದಿಲ್ಲ ಗೈಸ್. ಆಮೇಲೆ ನಮ್ ಹುಡ್ಗ ಬಂದ ಗೈಸ್, ಇವ್ನ್ ನಮ್ ಮಾವನ್ ಮಗ. ಹುಡ್ಗ ಬಂದ ತಕ್ಷಣ ಫೋಟೋಗ್ರಾಫರ್ಸ್ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು. ನಾ ಸುಮ್ನೆ ವಿಡಿಯೋ ಮಾಡ್ಕೊಂಡ್ ನಿಂತಿದ್ದೆ ಗೈಸ್. ಸುಮ್ನೆ ಯಾಕೆ ನಿಂತಿದ್ಯಾ, ಬಾಯಿಲಿ ಅಂಡೆ ಹೊತ್ಕೊಂಡ್ಬಿಟ್ಟು ಅಂಡೆ ಒರ್ಸ್ಬಿಟ್ರು. ಆಮೇಲೆ ಮದ್ವೆ ಹುಡುಗಿ ಬಂದ್ಲು ಗೈಸ್. ಇವಳು ನಮ್ ಚಿಕ್ಕಮ್ಮನ್ ಮಗಳು. ಲಾಗ್ ಮಾಡ್ತಾ ಹಿಂದೆ ಹೆಂಗ್ ಪೋಸ್ ಕೊಡ್ತಾವಳೆ ನೋಡಿ ಗೈಸ್. ನನ್ ವೈಫ್ ಚೌಟ್ರಿಗೆ ಬರೋಕ್ಕಿಂತ ಮುಂಚೆನೆ ಹೊಟ್ಟೆ ಹಸಿ ಅಂತಿದ್ಲು, ಅದಕ್ಕೆ ಡೈರೆಕ್ಟ್ ಊಟ ಕರ್ಕೊಟ್ಟದೆ ಗೈಸ್. ಯಾವ್ದೇ ಮದುವೆ ಆದ್ರೂ ಫಸ್ಟ್ ಬಂದಿಗೆ ಊಟ ಮಾಡ್ಕೊಬಿಟ್ರೆ ನೆಮ್ಮದಿ ಅನ್ಕೊಳ್ಳಿ, ಯಾಕಂದ್ರೆ ಎಲ್ಲಾ ಐಟಮು ಸಿಗ್ತವೆ ಅಲ್ಲಿ. ಆಮೇಲೆ ರಿಸೆಪ್ಷನ್ ಅಲ್ಲಿ ಹೋಗಿ ಫೋಟೋ ಹೊಡ್ಸ್ಕೊಂಡ್ವಿ. ಆಮೇಲೆ ಅವ್ರ ವೆಡ್ಡಿಂಗ್ ಶೂಟ್ ಎಲ್ಲ ವಿಡಿಯೋ ಪ್ಲೇ ಮಾಡಿರೋದನ್ನೆಲ್ಲ ನೋಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಜನ ಎಲ್ಲ ಚೌಟ್ರಿಂದ ಹೋದ್ಮೇಲೆ ನಮ್ ಫ್ಯಾಮಿಲಿದು ಡ್ಯಾನ್ಸ್ ಸ್ಟಾರ್ಟ್ ಐತೆ ನೋಡಿ ಗೈಸ್. ಗೈಸ್ ನಮ್ಮ ಅಕ್ಕಂದ್ರು ಡ್ಯಾನ್ಸ್ ನೋಡಿ ನನ್ಗೆ ಅನ್ಸಿದೊಂದೇ, ಎಲ್ಲರ ಹತ್ರನೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಯಾರು ಹೈಡ್ ಮಾಡಕ್ ಹೋಗ್ಬೇಡಿ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಟ್ಯಾಲೆಂಟ್ ಇದ್ದವನ್ ಯಾವನೇ ಆಗ್ಲಿ ಮೇಲ್ ಬಂದೇ ಬರ್ತಾನೆ ನಿಜ. ಹಾಗಂತ ಸುಮ್ನೆ ಕೂತ್ಕೊಂಡ್ರೆ ಏನೂ ಆಗಲ್ಲ ಗೈಸ್. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿದ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ. ಇವತ್ತಿನ ವಿಡಿಯೋ ಇಷ್ಟೇ. ಮೊದಲು ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಗೈಸ್.